ಲೋಕಸಭಾ ಟಿಕೆಟ್ನಿಂದಾಗಿ ಬಿಜೆಪಿ ಒಡೆದ ಮನೆಯಂತಾಗಿದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಕುಂದಾ ಸಿಹಿಯೂ ಕೂಡ ಕಹಿಯಾಗುವಂತೆ ಕಾಣಿಸ್ತಾ ಇದೆ. ಬೆಣ್ಣೆನಗರಿಯಲ್ಲಿ ರೆಬಲ್ ಆಗಿರೋ ರೇಣುಕಾಚಾರ್ಯಗೆ ಪಕ್ಷದಿಂದ ಹೊರಹಾಕುವಂತ ಎಚ್ಚರಿಕೆ ಕೊಡಲಾಗಿದೆ. ಇತ್ತ ತುಮಕೂರಲ್ಲಿ ಯಾರೋ ನೋಡಿದ ಹೆಣ್ಣನ್ನ ನಾನು ಮದುವೆಯಾಗಲ್ಲ ಅಂತ ಮಾಧುಸ್ವಾಮಿ ಕಾಂಗ್ರೆಸ್ ಸೇರೋ ವದಂತಿಗೆ ತೆರೆ ಎಳೆದಿದ್ದಾರೆ. ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಈ ಫಾರಂ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ, ಬಿಜೆಪಿಯವರೇ ಮತ್ತೆ ಕರೆದು ನಿಲ್ಲೊಂದು ನಿಲ್ಲಲ್ಲ. ಯಾರೋ ಬಂದು ನೋಡ್ಕೊಂಬಂದು ಹೆಣ್ಣ ನಾನು ಮದುವೆಗೋಷ್ಟು ಸಣ್ಣತನ ನಾನು ಮಾಡಲ್ಲ. ಬಿಜೆಪಿ ಮನೆಯಲ್ಲಿ ಟಿಕೆಟ್ ಭಿನ್ನಮತ, ವರಿಷ್ಠರ ನಿರ್ಧಾರಕ್ಕೆ ಕೊತ ಅತೃಪ್ತರ ಅಸಮಾಧಾನ, ಪ್ರತ್ಯೇಕ ಸಭೆ, ಸಿಟ್ಟು ಸೆಡವು, ಭಿನ್ನ ರಾಗದ ಸುಳಿಯೊಳಗೆ ಬಿಜೆಪಿ. ಮಾಜಿ ಸಿಎಂ ಶೆಟ್ಟರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ. ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ಮುಂದುವರಿದ ವಿರೋಧ. ವಿಧಾನಸಭೆ ಚುನಾವಣೆಯಲ್ಲಿ ಹಸ್ತಾಕ್ಷರ ಬರೆದಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಲೋಕಸಭೆ ಚುನಾವಣೆ ಹೊತ್ತಿಗೆ ಕೈಕೊಟ್ಟು ಮತ್ತೆ ಕಮಲ ಮುಡಿದಿದ್ರು. ಧಾರವಾಡದ ಪೇಡ ಬಯಸಿದ್ದ ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ಬೆಳಗಾವಿ ಕುಂದ ಸಿಹಿ ನೀಡುವುದಾಗಿ ಹೇಳಿತ್ತು. ಮೊದಲು ಬೆಳಗಾವಿ ಬೇಡ ಅಂತಿದ್ದ ಶೆಟ್ಟರ್ ಬಳಿಕ ಸ್ಪರ್ಧೆಗೆ ಒಪ್ಪಿದ್ರು. ಆದ್ರೆ ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ಜಾಲತಾಣದಲ್ಲೂ ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಜೋರಾಗಿದೆ. ಪ್ರಧಾನಿ ಮೋದಿ, ಅಮಿತ್ ಶಾಗೆ ಟ್ಯಾಗ್ ಮಾಡಿರೋ ನೆಟ್ಟಿಗರು ಶೆಟ್ಟರ್ ಸ್ಪರ್ಧೆಯನ್ನ ವಿರೋಧಿಸಿದ್ದಾರೆ. ಒಂದ್ ಕಡೆ ಧಾರವಾಡದಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಇದೀಗ ಬೆಳಗಾವಿಯಲ್ಲೂ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗ್ತಾ ಇರುವುದು ಮಾಜಿ ಸಿಎಂ ಶೆಟ್ಟರ್ಗೆ ಟೆನ್ಷನ್ ತಂದಿದೆ. ಎಲ್ಲ ಟಿಕೆಟ್ ಹಂಚಿಕೆ ಬಗ್ಗೆ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಬಹುಶಃ ನಿನ್ನೆನೂ ಭಾಳಷ್ಟು ಲೇಟ್ ನೈಟ್ವರೆಗೂ ಚರ್ಚೆ ಆಗಿದೆ. ಇವತ್ತಾಗಲಿ ನಾಳೆ ಚುನಾವಣಾ ಸಮಿತಿಯವರು ಒಂದು ಬೈಠಕ್ ಮಾಡಿ ಒಂದು ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡುವಂಥದ್ದು. ಮತ್ತು ನಾನು ಇನ್ನೂ ಹೇಳಿದೆ, ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಗ್ತದೆ, ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು. ಇಲ್ಲ ಯಾವುದೇ ಕುತಂತ್ರ ನಡೆದಂತ ನಾವು ಒಪ್ಪೋದಿಲ್ಲ. ಇದೇನಾಗಿದೆ, ಈ ಇಲೆಕ್ಷನ್ ಪ್ರೊಸೆಸ್, ಟಿಕೆಟ್ ಹಂಚಿಕೆ ಪ್ರೊಸೆಸ್ ಏನಿದೆ ಇದು ಯೂಸಲ್ ಕೋರ್ಸಲ್ಲಿ ಆಗಬೇಕು. ಒಂದು ಏನಾದರೂ ಕರೆ ಮಾಡಿದರೆ, ಏನಾದರೂ ಹೇಳೋದು ಕೇಳೋದಿದ್ರೆ ಇರಬೇಕು ಅನ್ನುವಂಥ ಕಾರಣಸಲ್ಲೇ ಇಲ್ಲಿ ಹೋಗಿದ್ದೆ ನಾನು. ಹೀಗಾಗಿ ಯಾವುದೇ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಯಾವುದೂ ಇಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ ಎಂಪಿ ರೇಣುಕಾಚಾರ್ಯ ಅಂಡ್ ಟೀಮ್ ರೆಬಲ್. ರೇಣುಕಾಗೆ ಬಿಎಸ್ವೈ ಲೆಫ್ಟ್ ರೈಟ್, ಪಕ್ಷದಿಂದ ಹೊರಹಾಕುವ ಎಚ್ಚರಿಕೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಈ ಬಾರಿ ಸಿದ್ದೇಶ್ವರ್ ಬದಲು ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿರೋದು ಸ್ಥಳೀಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಭ್ಯರ್ಥಿ ಬದಲಿಸುವಂತೆ ಮಾಜಿ ಸಚಿವ ರೇಣುಕಾಚಾರ್ಯ ಅಂಡ್ ಟೀಮ್ ಆಗ್ರಹಿಸಿದ್ದು, ಕಳೆದೊಂದು ವಾರದಿಂದ ಅತೃಪ್ತರ ತಂಡ ಕಟ್ಟಿಕೊಂಡು ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಆದರೆ ರೇಣುಕಾಚಾರ್ಯ ವಿರುದ್ಧ ಸಿಟ್ಟಾಗಿರುವ ಹೈಕಮಾಂಡ್ ನಾಯಕರು ಅವರನ್ನ ಪಕ್ಷದಿಂದ ಹೊರಹಾಕುವಂತೆ ಸೂಚಿಸಿದ್ದಾರೆ. ಈ ಬೆನ್ನಲ್ಲೇ ಮಾಜಿ ಸಿಎಂ ಯಡಿಯೂರಪ್ಪ ರೇಣುಕಾಚಾರ್ಯಗೆ ಚಾರ್ಜ್ ಮಾಡಿದ್ದಾರೆ. ಪಕ್ಷದಲ್ಲಿ ಇದ್ದು ಕೆಲಸ ಮಾಡುವಂತಿದ್ರೆ ಮಾಡು, ಇಲ್ಲ ಬೇರೆ ಯಾವುದಾದ್ರೂ ಪಕ್ಷಕ್ಕೆ ಹೋಗುವಂತ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ರಾಜಿ ಸಂಧಾನ ಮಾಡಿಸುವಂತೆ ದಾವಣಗೆರೆ ಬಿಜೆಪಿ ನಾಯಕರು ಕೇಳಿಕೊಂಡಿದ್ದು, ಏನಾದ್ರೂ ಮಾಡಿಕೊಳ್ಳಿ, ನಾನು ಬರೋದಿಲ್ಲ, ನೀವು ಚುನಾವಣೆ ಕೆಲಸ ಮಾಡಿ, ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಬೇಡಿ ಅಂತ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ನವರು ಕರೆದ್ರೂ ನಿಲ್ಲಲ್ಲ, ಬಿಜೆಪಿಯವರು ಕರೆದ್ರೂ ನಿಲ್ಲಲ್ಲ. ಯಾರೋ ನೋಡಿದ ಹೆಣ್ಣನ್ನ ಮದುವೆಯಾಗಲ್ಲ ಎಂದ ಮಾಧುಸ್ವಾಮಿ.
ಕಲ್ಪತರು ನಾಡು ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಟಿಕೆಟ್ ನೀಡಿದ್ದಕ್ಕೆ ಮಾಜಿ ಸಚಿವ ಮಾಧುಸ್ವಾಮಿ ಬೇಸರಗೊಂಡಿದ್ದಾರೆ. ಮಾಧುಸ್ವಾಮಿ ಮನವೊಲಿಕೆಗೆ ಬಿಜೆಪಿ ಯತ್ನಿಸಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಕೂಡ ಗಾಳ ಹಾಕಿದೆ. ಈ ಬೆನ್ನಲ್ಲೇ ಪ್ರತಿಕ್ರಿಯಿಸಿರೋ ಮಾಧುಸ್ವಾಮಿ ಬೇಫಾರ್ಮ್ ಚೇಂಜ್ ಮಾಡಿ ಕಾಂಗ್ರೆಸ್ನವರು ಕರೆದ್ರೂ ನಿಲ್ಲಲ್ಲ, ಬಿಜೆಪಿಯವರು ಕರೆದ್ರೂ ನಿಲ್ಲಲ್ಲ. ಯಾರೋ ನೋಡಿ ಬಂದ ಹೆಣ್ಣನ್ನ ನಾನು ಮದುವೆಯಾಗಲ್ಲ, ನಾನು ಯಾರ ಬಳಿಯೂ ಕಾಂಗ್ರೆಸ್ಗೆ ಬಂದೇ ಬರ್ತೀನಿ ಅಂತ ಹೇಳಿಲ್ಲ ಎಂದಿದ್ದಾರೆ. ನೀವು ಹೇಳ್ತಿರ್ತೀರಲ್ಲ, ಶಿವಕುಮಾರ್ ಮಾತಾಡೋರೆ, ಪರಮೇಶ್ ಮಾತಾಡೋರೆ, ಸಿದ್ದರಾಮಯ್ಯನವ್ರು ಮಾತಾಡೋರೆ ಅಂತ ಅವ್ಯಾವೂ ಆಗಿಲ್ಲಪ್ಪ. ಸುಮ್ಮನೆ ಯಾಕೆ ಪಬ್ಲಿಷ್ ಮಾಡ್ಕೊಂಡು ಹೋಗ್ತಿದ್ದೀರೋ ನಂಗೆ ಗೊತ್ತಿಲ್ಲ. ಆಗಿದ್ರೆ ಹೇಳ್ತಿದ್ದೆ. ಬಿ ಫಾರಮ್ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ, ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲೊಂದು ನಿಲ್ಲಲ್ಲ. ನಾನಂತ ಸಣ್ಣ ಲೆವೆಲ್ಗಿಳಿದು ರಾಜಕಾರಣ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಅಂತ ಬಿ ಜೆ ಪಿಯವ್ರು ಕರೆದ್ರೂ ನಾನು ಮತ್ತೆ ನಿಲ್ಲಲ್ಲ. ಯಾರೋ ಬಂದು ನೋಡ್ಕೊಂಬಂದು ಹೆಣ್ಣ ನಾನು ಮದುವೆ ಆಗೋಷ್ಟು ಸಣ್ಣತನ ನಾನು ಮಾಡಲ್ಲ. ದಯಮಾಡಿ ಕ್ಲಿಯರ್ ಮಾಡಿ, ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ, ಯಾರೂ ನನ್ನ ಕೇಳಿಲ್ಲ. ಯಾಕೆ ಪೇಪರ್ಲಿ ಹಿಂಗೆಲ್ಲ ಬರೀತಾವ್ರು ನಂಗೆ ಗೊತ್ತಿಲ್ಲ. ಒಟ್ಟಾರೆ ಬಿಜೆಪಿಯೊಳಗಿನ ಭಿನ್ನಮತ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. 28ಕ್ಕೆ 28 ಸೀಟು ಗೆಲ್ತೇವೆ ಎನ್ನುತ್ತಿರುವ ಬಿಜೆಪಿ ನಾಯಕರಿಗೆ ಭಿನ್ನಮತ ಕಂಟಕವಾಗುವ ಲಕ್ಷಣ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.